ಕೇವಲ ಚಿತ್ರದುರ್ಗ ಮಾತ್ರ ಅಂತಲ್ಲ, ತುಮಕೂರಿನಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೇಸಿಗೆ ಆರಂಭ ಆಗ್ತಾ ಇದ್ದ ಹಾಗೆ ಜನ ನೀರಿಗಾಗಿ ಪರದಾಡಬೇಕಾದಂತಹ ಪರಿಸ್ಥಿತಿ. ಏಪ್ರಿಲ್ ತಿಂಗಳಲ್ಲಿಯೇ ನೀರಿನ ಕೊರತೆಯಾಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ತುಮಕೂರು ನಗರಕ್ಕೆ ನೀರು ಒದಗಿಸುವಂತಹ ಬುಗುಡನಹಳ್ಳಿ ಕೆರೆಯ ನೀರು ಡೆಡ್ ಸ್ಟೋರೇಜ್ ಅನ್ನು ತಲುಪಿದೆ. ಪ್ರಸ್ತುತ ಸ್ಟೋರೇಜು 170 MCFTಗೆ ಇಳಿದಿದೆ. ಹೆಚ್ಚಂದರೆ ಏಪ್ರಿಲ್ ಮಧ್ಯಭಾಗದವರೆಗೂ ಕೂಡ ನೀರು ಬಳಕೆ ಆಗಬಹುದು ಅಂತ ಅಂದಾಜಿಸಲಾಗಿದೆ. ಏಪ್ರಿಲ್ ವೇಳೆಗೆ ಗೋರೂರು ಜಲಾಶಯದಿಂದ ಕೆರೆಗೆ ನೀರು ಹರಿಸ್ತಾ ಇದ್ದರೆ ನಗರದ ಜನರು ಬವಣೆಗೆ ಸಿಲುಕಲಿದ್ದಾರೆ. ಈ ಬುಗುಡನಹಳ್ಳಿ ಕೆರೆಯಲ್ಲಿ ನೀರಿನ ಸಂಗ್ರಹ ಪ್ರಮಾಣ ಕಡಿಮೆಯಾಗಿರುವ ಹಿನ್ನೆಲೆಯಲ್ಲಿ ಶಾಸಕ ಜ್ಯೋತಿ ಗಣೇಶ್ ಅವರು ಮಹಾನಗರ ಪಾಲಿಕೆ ಅಧಿಕಾರಿಗಳೊಂದಿಗೆ ತುರ್ತು ಸಭೆ ನಡೆಸಿದ್ದಾರೆ. ಉಸ್ತುವಾರಿ ಸಚಿವ ಜಿ ಪರಮೇಶ್ವರ್ ಅವರು ಗೋರೂರು ಜಲಾಶಯದಿಂದ ನೀರು ಹರಿಸುವ ಭರವಸೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಬೇಸಿಗೆ ಆರಂಭ ಆಗಿದ್ದು ಬುಗುಡನಹಳ್ಳಿ ಕೆರೆ ನಮಗೆ ಸೋರ್ಸ್ ಇದೆ. ಅದು ಅಲ್ಲಿ ನಾನು ನಿನ್ನೆ ಭೇಟಿ ನೀಡಿದ್ದೆ. ಭೇಟಿ ನೀಡಿದಂಥ ಸಂದರ್ಭದಲ್ಲಿ ತುಂಬಾ ಜಾಸ್ತಿ ಎವ್ಯಾಪ್ರೇಷನು ಮತ್ತು ಡೆಡ್ ಸ್ಟೋರೇಜಿಗೆ ಬಂದಿರೋದ್ರಿಂದ ಈಗ ನಮ್ಮಲ್ಲಿ 141 MCFT ಅಂತ ಇದೆ. ಅಂದರೆ ನಗರಕ್ಕೆ ನಮಗೆ MLDಲಿ ಹೇಳಬೇಕಂದ್ರೆ 75 MLD ನಗರಕ್ಕೆ ಒಂದು ದಿನ ಪ್ರತಿಗೆ ಬೇಕು. ಮತ್ತು MCFTಯಲ್ಲಿ ಮಿಲಿಯನ್ ಕ್ಯೂಬಿಕ್ ಫೀಟಲ್ಲಿ ಹೇಳಬೇಕಂದ್ರೆ ನಮಗೆ 2 MCFT ಬೇಕು. 2 MCFT ನಗರಕ್ಕೆ ಬರೋದರಿಂದ ನಾವು 14 ವಾರ್ಡ್ಗೆ ನಾವು 4 ದಿವಸ ಮತ್ತು 21 ವಾರ್ಡ್